ಅರೆ ಏನು ಹಾಗೆ ನೋಡ್ತಿದ್ದೀರಾ? ಯಾಕೆ ಗುರುತಿಗ್ಲಿಲ್ವಾ? ಶ್ರೀನಿಧಿ ಫುಡ್ ಪ್ರಾಡಕ್ಟ್ ಕಂಪನಿಯ ಪ್ರೊಪ್ರೈಟರ್. ನೀನು ಯಾಕೆ ಕೊಯ್ಲಿಗೆ ಬಂದೆ? ನೀನು ಯಾರಲ್ಲಿ ಕಳ್ಸಿದ್ದು? ಮಿಸ್ಟರ್ ಹರಿಪ್ರಸಾದ್, ಕೂಲ್. ನಾನಿಲ್ಲಿ ನಿಮ್ಮ ಅಣ್ಣನ ಮಗ ಶ್ರೀನಿಧಿ ಆಗ ಬಂದಿಲ್ಲ, ಬಿಸ್ನೆಸ್ ಟೈಕೂನ್ ಶ್ರೀನಿಧಿ ಆಗ ಬಂದಿದ್ದೇನೆ. ನೀವು ಸೇಲ್ಗಿಟ್ಟಿರೋ ಅನ್ನಪೂರ್ಣ ವಿಲ್ಲನ ಪರ್ಚೇಸ್ ಮಾಡಕ್ಕೆ ಬಂದಿರೋ ಬಿಸ್ನೆಸ್ ಮ್ಯಾನ್ ಆಗಿ ಬಂದಿದ್ದೇನೆ. ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಇದನ್ನು ಸೇಲ್ ಮಾಡಿಕೊಡಿ. ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ? ಮಾರಲ್ಲ, ನಾನು ನಿನಗೆ ಈ ಮನೆ ಮಾರಲ್ಲ ಕಣೋ. ಇವನು ಯಾಕೆ ಕರ್ಕೊಂಬಂದ್ರಿ? 2 ದಿನ ಎಕ್ಸ್ಟ್ರಾ ತಗೊಳ್ಳಿ, ಬೇರೆ ಯಾರಾದ್ರೂ ಪಾರ್ಟಿ ಹುಡುಕಿ, ನಾನು ಈ ಮನೆನ ಮಾರಲ್ಲ. ಸಾರ್, ನೀವು ಕೇಳಿದ ಅಮೌಂಟ್ಗಿನ್ನ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಇಂಥ ಪಾರ್ಟಿ ಸಿಕ್ಕೋದು ಅಪರೂಪ. ಬೇರೆ ಪಾರ್ಟಿ ಹುಡುಕ್ಬೇಕಂತ ಎಷ್ಟು ದಿವಸ ಆಗುತ್ತೇನೋ, ಸುಮ್ಮನೆ ಒಪ್ಕೊಳ್ಳಿ ಸಾರ್. ಅಷ್ಟೇ ಅಲ್ಲ ಮಿಸ್ಟರ್ ಹರಿಪ್ರಸಾದ್, ನೀವೀ ಮನೆ ಕಟ್ಟಿರೋ ಬೆಲೆ 2 ಕೋಟಿ. ಆದರೆ ನನಗಿದು ಬೆಲೆನೇ ಕಟ್ಟಕ್ಕಾಗದೇ ಇರೋ ಆಸ್ತಿ. ಅದಕ್ಕೆ ನಾನು ಬಿಟ್ಟು ಈ ಮನೆನ ಯಾರು ಪರ್ಚೇಸ್ ಮಾಡಬಾರ್ದು ಅಂತ ನಾನು ಇದಕ್ಕೆ ನೀವು ಹೇಳಿದ ಅಮೌಂಟ್ಗಿಂತ 50 ಲಕ್ಷ ಜಾಸ್ತಿ ಕೊಡಕ್ಕೆ ರೆಡಿ ಆಗಿದ್ದೀನಿ. ಸಾರ್, ನೀವು ಈ ಮನೆಗೆ ಹೇಳಿರೋದು 2 ಕೋಟಿ ಜಾಸ್ತಿ, ಅದಕ್ಕಿಂತ 50 ಲಕ್ಷ ಜಾಸ್ತಿ ಕೊಡ್ತಾ ಇದ್ದಾರೆ. ಇಂಥ ಪಾರ್ಟಿ ಸಿಕ್ಕಲ್ಲ ಸಾರ್, ಒಪ್ಕೊಳ್ಳಿ ಸಾರ್. ತಗೊಳ್ಳಿ ಮಿಸ್ಟರ್ ಹರಿಪ್ರಸಾದ್, ಹಾಫ್ ಅಮೌಂಟ್ ಚೆಕ್ ಇಲ್ಲಿದೆ. ಮಿಕ್ಕಿದ ಅಮೌಂಟು ಬ್ಯಾಂಕಲ್ಲಿ ಲೋನ್ ಸ್ಯಾಂಕ್ಷನ್ ಆಗಿದೆ, ಅದು ಸಿಕ್ಬಿಡ್ತೀನೇನು. ಇದಕ್ಕಿಂತ ಒಳ್ಳೆ ಡೀಲ್ ಎಲ್ಲೂ ಸಿಗಲ್ಲ ನಿಮಗೆ. ತಗೊಳ್ಳಿ 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 ಸಾರ್, ಒಪ್ಕೊಳ್ಳಿ ಸಾರ್. ಇದರಲ್ಲೆಲ್ಲ ಪೇಪರ್ಸು ಇದೆ. ನಾನು ಈ ಮನೆನ ನನ್ನ ಅಜ್ಜಿ ಅನ್ನಪೂರ್ಣ ಅವ್ರ ಹೆಸರಲ್ಲಿ ತಗೋತಿದ್ದೇನೆ.